ದರ್ಶನ್ ಅಭಿನಯದ ಯಜಮಾನ ಚಿತ್ರಕ್ಕೆ ಗೂಳಿಗಳ ಪಾತ್ರ ಅತ್ಯಂತ ಪ್ರಮುಖವಾದ್ದು. ಪೋಸ್ಟರ್ನಲ್ಲಿ ಗಮನಿಸಿದಾಗ 4 ಗೂಳಿಗಳು ದರ್ಶನ್ ಜೊತೆಯಲ್ಲಿವೆ. ಈ ಗೂಳಿಗಳ ಪಾತ್ರವೇನು ಎಂಬುದನ್ನ ಸಿನಿಮಾದಲ್ಲಿ ನೋಡಬಹುದು. ಆದರೆ ಈ ಗೂಳಿಗಳನ್ನ ಸಿನಿಮಾದಲ್ಲಿ ಅಭಿನಯಿಸುವಂತೆ ಮಾಡಿದ ಸಾಹಸಮಯ ಕಥೆಯ ಬಗ್ಗೆ ನೀವು ತಿಳಿಯಲೇಬೇಕು. ಹೌದು, ಯಜಮಾನ ಚಿತ್ರದಲ್ಲಿ ಬಳಸಿಕೊಂಡಿರುವ ಗೂಳಿಗಳು ಸಾಮಾನ್ಯವಾದುದಲ್ಲ. ಇವು ತಮಿಳುನಾಡಿನಲ್ಲಿ ನಡೆಯುವ ಜಲ್ಲಿಕಟ್ಟಿನಲ್ಲಿ ಭಾಗವಹಿಸುವ ಗೂಳಿಗಳು. ಇದೇ ಗೂಳಿಗಳನ್ನೇ ಯಜಮಾನ ಚಿತ್ರಕ್ಕಾಗಿ ಕರೆತರಲಾಯಿತು. ಇದನ್ನ ಹೇಗೆ ಕರೆದುಕೊಂಡು ಬರಲಾಯಿತು, ಅದಕ್ಕಾಗಿ ನಿರ್ಮಾಪಕರು ಖರ್ಚು ಮಾಡಿದ್ದ ವೆಚ್ಚವೆಷ್ಟೋ, ಅದರಿಂದ ಉಂಟಾದ ಭಯಾನಕ ಘಟನೆ ಏನು ಎಂಬುದನ್ನ ಚಿತ್ರದ ನಿರ್ದೇಶಕರಲ್ಲಿ ಒಬ್ಬರಾದ ಪಿ ಕುಮಾರ್ ಅವರು ಬಿಚ್ಚಿಟ್ಟಿದ್ದಾರೆ. ಏನಿರಬಹುದು ಈ ಜಲ್ಲಿಕಟ್ಟು ಗೂಳಿಗಳ ಕಹಾನಿ ಅನ್ನೋದನ್ನ ನಾವು ಹೇಳ್ತೀವಿ. ಒಂದು ಗೂಳಿಗೆ ಒಂದು ದಿನಕ್ಕೆ 10,000 ರೂಪಾಯಿ ನೀಡಬೇಕು. ಯಜಮಾನ ಚಿತ್ರದಲ್ಲಿ 10 ಗೂಳಿಗಳನ್ನ ಬಳಸಲಾಗಿದೆ. ಅಂದ್ರೆ ಒಂದು ದಿನಕ್ಕೆ 1 ಲಕ್ಷ. ಇದನ್ನ ದಿಂಡುಕಲ್ನಿಂದ ಲಾರಿಯಲ್ಲಿ ಸಾಗಿಸಬೇಕಾಗಿತ್ತು. ಒಂದು ಲಾರಿಯಲ್ಲಿ 2 ಎತ್ತುಗಳು ಮಾತ್ರ ಸಾಧ್ಯ. ಅದಕ್ಕಾಗಿ 5 ಲಾರಿ ಬೇಕಾಯಿತು. ಎತ್ತುಗಳು ಸಿಕ್ತು, ಲಾರಿ ಇದೆ ಅಂತ ಕರೆದುಕೊಂಡು ಬರೋಕೆ ಆಗಲ್ಲ. ಅದಕ್ಕಾಗಿ RTO ಪರ್ಮಿಷನ್, ಪ್ರಾಣಿ ದಯಾ ಸಂಘದಿಂದ ಅನುಮತಿ. ಆ ಎತ್ತುಗಳ ಜೊತೆಗೆ ಸುಮಾರು 30 ಜನರು ಅಲ್ಲಿಂದ ಇಲ್ಲಿಗೆ ಬಂದಿದ್ದು. ಹೀಗೆ ಇನ್ನು ಹಲವು ಅನುಮತಿಗಳನ್ನ ತೆಗೆದುಕೊಂಡು ಅಲ್ಲಿಂದ ಕರೆದುಕೊಂಡು ಬರಲಾಯಿತು. ಹೀಗೆ ಒಂದು ದಿನ ಶೂಟಿಂಗ್ ನಡೆಯಬೇಕಾದರೆ ಆ ಗೂಳಿಗಳ ಪೈಕಿ ಒಂದು ಗೂಳಿ ನಿಯಂತ್ರಣ ತಪ್ಪಿ ಹಗ್ಗದಿಂದ ತಪ್ಪಿಸಿಕೊಂಡಿತ್ತು. ಅಲ್ಲಿಂದ ಎಲ್ಲ ಜನರನ್ನ ಅಟ್ಟಾಡಿಸಿತ್ತು. ಜನರು ಭಯಗೊಂಡಿದ್ದರು. ನಂತರ ಹೇಗೋ ಅದನ್ನ ಹಿಡಿದು ನಿಲ್ಲಿಸಲಾಯಿತು ಎಂಬ ಭಯಾನಕ ಘಟನೆಯೊಂದನ್ನ ಚಿತ್ರದ ನಿರ್ದೇಶಕ ವಿವರಿಸಿದ್ದಾರೆ. ಆರಂಭದಲ್ಲಿ ದಿಂಡುಕಲ್ಗೆ ಹೋಗಿ ಬರೀ ಗೂಳಿಗಳ ಶೂಟಿಂಗ್ ಮಾಡಿಕೊಂಡು ಬರೋಣ ಎಂದು ನಿರ್ದೇಶಕ ಪಿ ಕುಮಾರ್ ಅಂದುಕೊಂಡಿದ್ದರಂತೆ. ಆದರೆ ನಿರ್ಮಾಪಕಿ ಶೈಲಜನಾಗ್ ಅವರು ಧೈರ್ಯ ಮತ್ತು ದಿಟ್ಟ ನಿರ್ಧಾರದಿಂದ ಅಲ್ಲಿಂದ ಗೂಳಿಗಳನ್ನ ಇಲ್ಲಿಗೆ ಕರೆದುಕೊಂಡು ನೈಜವಾಗಿ ಶೂಟ್ ಮಾಡಲಾಯಿತು ಎಂದು ತಿಳಿಸಿದ್ದಾರೆ. ಈ ಜಲ್ಲಿಕಟ್ಟು ಎತ್ತುಗಳ ಜೊತೆಗೆ ದರ್ಶನ್ ಅವರ ಹಸು ಕೂಡ ಬಂದಿದೆ. ಅದರ ಹೆಸರು ಭೀಮಾ. ದರ್ಶನ್ ಅವರ ಫಾರ್ಮ್ ಹೌಸ್ ನಲ್ಲಿ ಈ ಹಸುವನ್ನ ಸಾಕಲಾಗುತ್ತಿದೆ. ದರ್ಶನ್ ಅವರು ಪ್ರಾಣಿ ಪ್ರಿಯರಾಗಿದ್ದು ತಮ್ಮ ಚಿತ್ರದಲ್ಲಿ ತಮ್ಮದೇ ಹಸು ಕುದುರೆಗಳನ್ನ ಬಳಸಿರುವ ಉದಾಹರಣೆಗಳು ಸಾಕಷ್ಟಿದೆ. ಅಂದಹಾಗೆ ಯಜಮಾನ ಚಿತ್ರದಲ್ಲಿ ಗೂಳಿಗಳದ್ದು ಪ್ರಮುಖ ಪಾತ್ರವಿದೆಯಂತೆ. ದರ್ಶನ್ ಪಾತ್ರಕ್ಕೂ ಈ ಎತ್ತುಗಳಿಗೂ ಸಂಬಂಧವಿದೆಯಂತೆ. ಹಾಗಾಗಿ ಜಲ್ಲಿಕಟ್ಟುವಿನಿಂದ ಗೂಳಿಗಳನ್ನ ತರಲೇಬೇಕು ಎಂಬ ನಿರ್ಧಾರಕ್ಕೆ ಬರಲಾಯಿತು ಎಂದು ನಿರ್ದೇಶಕ ಪಿ ಕುಮಾರ್ ಹೇಳಿದ್ದಾರೆ.